ಪ್ರಿಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಇರುವಂತಹ ಅಧ್ಯಾಯ 5 ಸಂಖ್ಯೆಗಳ ಆಟ. ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ಪೇಜ್ ನಂಬರ್ 129 ಕೆಲವೊಂದಿಷ್ಟು ಕಾನ್ಸೆಪ್ಟನ್ನು ತಿಳ್ಕೊಂಡು ಮುಂದೆ ಇರ್ತಕ್ಕಂತಹ ಕಂಡುಹಿಡಿಯಿರಿ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ. ನೋಡ್ರಿ, 5.2 ಬಾಧ್ಯತೆಯನ್ನು ತ್ವರಿತವಾಗಿ ಪರಿಶೀಲಿಸುವುದು. ಏನಪ್ಪ ಬಾಧ್ಯತೆಯನ್ನು ತ್ವರಿತವಾಗಿ ಪರಿಶೀಲಿಸುವುದು ಅಂತಂದರೆ, ಒಂದು ಕೊಟ್ಟಂತಹ ಒಂದು ಸಂಖ್ಯೆ ನಮಗೆ ಬೇಕಾದಂತಹ ಒಂದು ಸಂಖ್ಯೆಯಿಂದ ಭಾಗವಾಗ್ತದನೋ ಇಲ್ವೋ ಸಂಪೂರ್ಣವಾಗಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ನೋಡ್ರಿ, ಈ ಹಿಂದೆ ನೀವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆದ ಒಂದು ನಿರ್ದಿಷ್ಟ ಸಂಖ್ಯೆಯು 2, 4, 5, 8 ಮತ್ತು 10ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸಲು ಶಾರ್ಟ್ಕಟ್ಗಳನ್ನು ಕಲಿತಿದ್ದೀರಿ. ಸೊ ನಿಮಗೆ ಆಲ್ರೆಡಿ ಕೆಲವೊಂದಿಷ್ಟು ಗೊತ್ತಿದೆ. ನಿಮಗೆ ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ ಇಲ್ವೋ. 0, ಒಂದು ಸಂಖ್ಯೆಯ ಕೊನೆಯಲ್ಲಿ 0 ಇದ್ದರೆ ಅದು ಏನಾಗ್ತದೆ ಅಂತಂದ್ರೆ 10ರಿಂದ ಸಂಪೂರ್ಣವಾಗಿ ಭಾಗವಾಗ್ತದೆ. ಹಾಗೆ ಯಾವುದೇ ಒಂದು ಸಂಖ್ಯೆಯ ಕೊನೆಯಲ್ಲಿ 5 ಮತ್ತು 0 ಇದ್ದರೆ ಆ ಒಂದು ಸಂಖ್ಯೆ ಸಂಪೂರ್ಣವಾಗಿ 5ರಿಂದ ಭಾಗ ಹೋಗ್ತದೆ ಅನ್ನೋವಂಥದ್ದು ಕೆಲವೊಂದಿಷ್ಟು ಕಾನ್ಸೆಪ್ಟ್ ನಿಮಗೆ ಆಲ್ರೆಡಿ ಈಗ ಗೊತ್ತಿರುವಂಥದ್ದು. ಮುಂದೆ 10, 5 ಮತ್ತು 2ರಿಂದ ಭಾಜ್ಯತೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನವು 0 ಆಗಿದ್ದರೆ ಅದು 10ರಿಂದ ಭಾಗಿಸಲ್ಪಡುತ್ತದೆ. ಬೀಜಗಣಿತದ ಮೂಲಕ ಇದು ಏಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಈಗ ನೋಡ್ರಿ, ನೀವು ಅವ್ರು ಏನು ಹೇಳ್ತಾರಂತಂದ್ರೆ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದರೆ, ಫಾರ್ ಎಕ್ಸಾಂಪಲ್ 250 ಇದೆ ರೀ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ, ನಮ್ಗೆ 0 ಇತ್ತಂತಂದರೆ ಇದು ಖಂಡಿತವಾಗಿ 2ರಿಂದನೂ ಭಾಗ ಹೋಗ್ತದೆ, 5ರಿಂದನೂ ಭಾಗ ಹೋಗ್ತದೆ, ಹಾಗೂ 10ರಿಂದ ಸಹ ಏನಾಗ್ತದೆ, ಇದು ಭಾಗ ಹೋಗ್ತದೆ. ಹಾಗಾದ್ರೆ ಯಾವುದೇ ಒಂದು ಸಂಖ್ಯೆಯ ಕೊನೆಯಲ್ಲಿ 0 ಇದ್ದರೆ ಅದು 10, 5 ಮತ್ತು 2ರಿಂದ ಏನಾಗ್ತದಪ್ಪ ಅಂತಂದರೆ ಸಂಪೂರ್ಣವಾಗಿ ಭಾಗ ಹೋಗ್ತದೆ. ಈಗ ನೋಡ್ರಿ, ಅವ್ರು ನಮಗಿಲ್ಲೊಂದು 5 ಅಂಕೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಇದು ವಿಸ್ತರಿಸಿ ಬರೆದಾಗ ಏನಾಗ್ತದೆ, ಇದು ಬಿಡಿ ಸ್ಥಾನ 10, 100, 1000, 10,000. ಸೊ E × 10,000, D × 1000, C × 100, B × 10, A × 1. ಹೀಗೆ ನಾವೇನು ಮಾಡ್ಬೋದಪ್ಪ ಅಂತಂದರೆ ಈ ಒಂದು ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಬಹುದು. ಇಲ್ಲಿ ನೋಡ್ರಿ, ಅಕ್ಷರ ಸಂಖ್ಯೆಗಳಾದ E, D, C, B ಮತ್ತು Aಗಳು 5 ಅಂಕಿಯ ಸಂಖ್ಯೆಯ ಪ್ರತಿ ಅಂಕಿಯನ್ನು ಸೂಚಿಸ್ತದೆ. ಸೊ ಇದೊಂದು 5 ಅಂಕಿಯ ಸಂಖ್ಯೆ. ಇದರಲ್ಲಿರುವಂತಹ ಪ್ರತಿಯೊಂದು ಅಂಕಿಯನ್ನು ನಾವು ಅಕ್ಷರ ಸಂಖ್ಯೆಯಿಂದ ಇಲ್ಲಿ ಅವರು ಸೂಚಿಸಿದ್ದಾರೆ. ಯಾವುದೇ ಸಂಖ್ಯೆಯನ್ನು ... DCBA ಸಾಮಾನ್ಯ ರೂಪದಲ್ಲಿ ಬರೆಯಬಹುದು. ಇಲ್ಲಿ ಅಕ್ಷರ ಸಂಖ್ಯೆಗಳಾದ ABCDಗಳು ಕ್ರಮವಾಗಿ ಬಿಡಿ 10, 100 ಮತ್ತು 1000 ಅಂಕಿಗಳನ್ನು ಪ್ರತಿನಿಧಿಸುತ್ತವೆ. ಸ್ಥಾನಿಕ ಅಥವಾ ಸ್ಥಾನ ಮೌಲ್ಯಗಳ ಮೊತ್ತವಾಗಿ ಈ ಸಂಖ್ಯೆಯು ಅದನ್ನೇ ವಿಸ್ತರಿಸಿ ಬರೆಯೋದಂತ. ಸೊ ಇದು ಬಿಡಿ ಸ್ಥಾನ ಅಂತಂದರೆ A, 10ರ ಸ್ಥಾನ ಅಂದರೆ 10 ಗುಣಿಸ್ತೀವಿ, 10 × B. ಆಮೇಲೆ ಇದು 100ರ ಸ್ಥಾನದಲ್ಲಿ ಐತಿ C, 100 × C. D 1000 ಸ್ಥಾನದೊಳಗೆ ಐತಿ, 1000 × D. ಹಾಗೆ ಆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರಲ್ಲ ಅವರು, 4075 ಅಂತಕ್ಕಂಥದ್ದನ್ನು. ಇಲ್ಲಿ A ಅಂದ್ರೆ 5 ಇದೆ, B ಅಂದ್ರೆ 7, C ಅಂದ್ರೆ 0, D ಅಂದ್ರೆ 4. ಸೊ ಇದನ್ನು ನಾವು ವಿಸ್ತರಿಸಿ ಬರೆದ್ರೆ ಅಗೇನ್ ಬರ್ತದೆ. ಏನು ಬರ್ತದೆ, 4 × 1000. ಇಲ್ಲಿ 0 ಸ್ಥಾನದಲ್ಲಿ 100 ಸ್ಥಾನದಲ್ಲಿ 0 ಐತಿ. ಸೊ ನೆಕ್ಸ್ಟ್ 7 × 10 ಪ್ಲಸ್ 5 × 1 ಅಂತ ಆಗ್ತದೆ. ಬಿಡಿ ಸ್ಥಾನವನ್ನು ಹೊರತುಪಡಿಸಿ ಪ್ರತಿಯೊಂದು ಸ್ಥಾನದ ಮೌಲ್ಯವು 10ರ ಗುಣಕವಾಗಿದೆ. ಹೌದು, ಅದಕ್ಕೆ ನಾವು ಇದಕ್ಕೆ ಹೇಳ್ತೀವಿ ದಶಮಾನ ಪದ್ಧತಿ ಅಂತ ಹೇಳ್ತೀವಿ. ಹಿಂದೂ ನಂಬರ್ ಸಿಸ್ಟಮನ್ನು ನಾವು ಹೆಂಗೆ ದಶಮಾನ ಪದ್ಧತಿ ಅಂತ ಹೇಳ್ತೀವಿ. ಸೊ ಈ 1 ಬಿಟ್ಟರೆ ಇವೆಲ್ಲ ಏನು 10 ಏನದ 10ರ ಗುಣಕ ಆಗಿದಾವೆ. ಹೌದಾ, 10 100, 100 1000, 1000 10,000, 10,000 ಲಕ್ಷ. ಸೊ ಅವೇನಾಗಿದಾವೆ ರೀ, 10ರ ಗುಣಕವಾಗಿದೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ 10B, 100C ಇವೆಲ್ಲವೂ 10ರ ಗುಣಕಗಳಾಗಿರುತ್ತವೆ. ಆದ್ದರಿಂದ ಬಿಡಿ ಸ್ಥಾನದ ಅಂಕಿ Aಯು 0 ಆಗಿದ್ದಾಗ ಮಾತ್ರ ಸಂಖ್ಯೆಯು 10ರಿಂದ ಭಾಗಿಸಲ್ಪಡುತ್ತದೆ. ನಾವು ಏನು ನೋಡ್ತಾ ಇದ್ದೀವಿ ಅಂತಂದ್ರೆ 10ರಿಂದ ಹೋಗ್ತದನೋ ಇಲ್ಲೋನೋ.
10ರ ಬಾಧ್ಯತೆಯನ್ನು ನಾವಿಲ್ಲಿ ಪರಿಶೀಲಿಸುವಾಗ ಸೊ ಯಾವುದೇ ಸಂಖ್ಯೆ 0ಯಿಂದ ಕೊನೆಗೊಂಡರೆ ಮಾತ್ರ ಅದೇನಾಗ್ತದೆ ಅಂತಂದರೆ 10ರಿಂದ ಭಾಗಿಸಲ್ಪಡ್ತದೆ. ಇಲ್ಲ ಅಂತಂದ್ರೆ ಅದೇನಾಗಂಗಿಲ್ಲ, 10ರಿಂದ ಭಾಗಿಸಲ್ಪಡಲು ಸಾಧ್ಯವಿಲ್ಲ. ಕೊನೆಗೆ 5 ಐತಿದು, ಸೊ ಇದು 5 ಇದ್ರೆ ಏನಾಗಂಗಿಲ್ಲ ರೀ, ಅದ 10ರಿಂದ ಸಂಪೂರ್ಣವಾಗಿ ಭಾಗ ಹೋಗುವುದಿಲ್ಲ. ಸೊ ನಿಮಗೆ ಗೊತ್ತಾಯ್ತು ರೀ 10ರ ಬಾಧ್ಯತೆ ನಾವು ಶಾರ್ಟ್ಕಟಾಗಿ ಕಂಡುಹಿಡಿದು ಹೆಂಗಂಗಾರ 10ರಿಂದ ಭಾಗ ಹೋಗೋ ಸಂಖ್ಯೆ ಏನಾಗಿರಬೇಕು, 0ದಿಂದ ಕೊನೆಗೊಂಡಿರಬೇಕು. ಅಂತಹ ಒಂದು ಸಂಖ್ಯೆಗಳ ಮಾತ್ರ ಏನಾಗ್ತಾವೆ 10ರಿಂದ ಭಾಗಿಸಲ್ಪಡ್ತಾವೆ. ಅದೇ ರೀತಿ ನಾವು 5, 2, 4, 8 ಇದ್ರ ಬಾಧ್ಯತೆ ಶಾರ್ಟ್ಕಟ್ಗಳನ್ನು ನಾವು ಕಂಡುಹಿಡಿಬೋದು. ಸೊ ಮುಂದಿನ ಒಂದು ಹಂತದಲ್ಲಿ ಅದನ್ನು ಕಂಡುಹಿಡಿತಾ ಹೋಗ್ತೀರಿ. ನೋಡ್ರಿ 9ರ ಬಾಧ್ಯತೆಗೆ ಒಂದು ಶಾರ್ಟ್ಕಟ್ ಅಂದ್ರೆ ತ್ವರಿತ ಮಾರ್ಗ. ಶಾರ್ಟ್ಕಟ್ ಅಂತಂದ್ರೆ ಏನು, ತ್ವರಿತ ಮಾರ್ಗ. ನೋಡಿರಿ ಯಾವ ರೀತಿ ಅಂತಂದರೆ, ವಾಸ್ತವವಾಗಿ ಲೆಕ್ಕಾಚಾರ ಮಾಡದೆ ಈ ಕೆಳಗಿನ ಯಾವ ಸಂಖ್ಯೆಗಳು 9ರಿಂದ ಭಾಗಿಸಲ್ಪಡುತ್ತದೆ ಎಂದು ನೀವು ಎಲ್ಲವೂ ಹೇಳಬಹುದೇ ಅಂತ ಕೇಳಿದಾರೆ. ಸೊ ನೋಡಿರಿ 9 ಇದೇನಾಗ್ತದೆ, 9ರಿಂದ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಭಾಗ ಹೋಗ್ತದೆ 999. ಸೊ ಇದು ಗೊತ್ತಾಗ್ತದೆ ನಿಮ್ಗೆ, ಯಾಕಂದರೆ ಎಲ್ಲ 9 ಅದಾವು, ಒಂದು ಬರ್ತೈತಿ. ಸೊ 111 ಬರ್ತೈತಿ, 9ರಿಂದ ಭಾಗ ಹೋಗ್ತದೆ. ಸೊ ಇಲ್ಲಿಯೂ ಗಮನಿಸ್ರಿ ನೀವು, ಇದು ಭಾಗ ಹೋಗ್ತದೆ, ಇದು ಭಾಗ ಹೋಗ್ತದೆ, ಇದೆಲ್ಲ ಏನಾಗ್ತವೆ 9ರಿಂದ ಭಾಗ ಹೋಗ್ತಾವೆ. ಹಾಗಾದ್ರೆ ಇದರ ಅರ್ಥ ಏನಪ್ಪ ಅಂತಂದರೆ 0 ಮತ್ತು 9 ಅಂಕೆಗಳಿಂದ ಯಾವುದೇ ಕ್ರಮದಲ್ಲಿ ಉಂಟಾದ ಸಂಖ್ಯೆಯು ಯಾವಾಗಲೂ 9ರಿಂದ ಭಾಗಿಸಲ್ಪಡುವುದೇ ಅಂತ ಕೇಳಿದಾರೆ. ಇಲ್ಲಿ ನೋಡಿ, ಅಂದ್ರೆ 9 ಮತ್ತು 0 ಇರಬೇಕು ಆ ಸಂಖ್ಯೆ ಒಳಗೆ, ಅದನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆನೂ ಇರಬಾರ್ದು. ಅದನ್ನು ಯಾವ ಆರ್ಡ್ರಲ್ಲಿ ಬೇಕಾದರೂ ಬರೀರಿ. ಎಕ್ಸಾಂಪಲ್ 90 ಇದು ಏನಾಗ್ತದೆ 9ರಿಂದ ಭಾಗಿಸಲ್ಪಡ್ತದೆ. 909 ಇದು 9ರಿಂದ ಭಾಗಿಸಲ್ಪಡ್ತದೆ. 9090 ಇದು 9ರಿಂದ ನೀವು 0 ಮತ್ತು 9 ಯಾವುದೇ ಆರ್ಡ್ರಲ್ಲಿ ಬರೀರಿ, ಅದೇನಾಗಿರ್ತದೆ ಅಂತ ಖಂಡಿತವಾಗಿ 9ರಿಂದ ಏನಾಗಿರ್ತದ ಭಾಗಿಸಲ್ಪಡ್ತದೆ. ಸೊ ಹೌದು, ಪ್ರತಿಯೊಂದು ಅಂಕಿ 0 ಅಥವಾ 9 ಆಗಿದ್ದರೆ ಅದರ ವಿಸ್ತರಣಾ ರೂಪವು 9 ಯಾವ ಸ್ಥಾನ ಅದು, ಅಥವಾ 0 ಸ್ಥಾನ ಬೆಲೆ ಸೂಚಿಸ್ತದೆ ಇದು ಬಾಕ್ಸ್. ಇದರ ಅರ್ಥ ಪ್ರತಿಯೊಂದು ಪದವು 9ರ ಗುಣಕವಾಗಿದೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವು 99,009 ಇದನ್ನು ವಿಸ್ತರಿಸಿ ಬರೆದ್ವಿ ಅಂತಂದ್ರೆ 9 × 1, 0 × 10, 0 × 100, 9 × 1000, 9 × 10,000. ಸೊ ಇದನ್ನು ವಿಸ್ತರಿಸಿ ಬರೆದ್ವಿ ಅಂತಂತಂದ್ರೆ ಇವೆಲ್ಲ ಏನಾಗಿರ್ತಾವಪ್ಪ ಅಂತಂದ್ರೆ 9ರ ಗುಣಕ ಆಗಿರ್ತದೆ. ಇದು ಸಹ 9ರ ಗುಣಕ, ಇದು 9ರ ಗುಣಕ, ಇದು 9ರ ಗುಣಕ. 0 ಇತ್ತಂತಂದ್ರೆ ಸೊ 0ನ ಬರ್ತದೆ ಅದ. ಆದ್ದರಿಂದ 9 ಭಾಗ ಹೋಗ್ಬೇಕಂತಂದರೆ 9ರಿಂದ ಯಾವುದೋ ಒಂದು ಸಂಖ್ಯೆ ಭಾಗ ಹೋಗ್ಬೇಕಂತಿತ್ತಂದರೆ ಅಲ್ಲಿ ಏನಿರಬೇಕು, 9 ಮತ್ತು 0 ಇದ್ರೆ ಖಂಡಿತವಾಗಿ ಆ ಸಂಖ್ಯೆ ಏನಾಗಿರ್ತದೆ ಅಂತಂದ್ರೆ 9ರಿಂದ ಭಾಗ ಹೋಗ್ತದೆ, ಯಾವ ಆರ್ಡ್ರಲ್ಲಿದ್ರೂ ಸರಿನೇ. ಹೌದಾ? ಮುಂದೆ ಆದರೆ ಈ ಶಾರ್ಟ್ಕಟ್ 1ರಿಂದಲೇ 9ರ ಎಲ್ಲ ಗುಣಕಗಳನ್ನು ಗುರುತಿಸಲು ಸಾಧ್ಯವಿಲ್ಲ. ಹೌದು, ಸೊ ಇದೊಂದೇ ಶಾರ್ಟ್ಕಟ್ ಆಗಂಗಿಲ್ಲ ರೀ. ಫಾರ್ ಎಕ್ಸಾಂಪಲ್ 18 ಐತಿ, ಇಲ್ಲಿ 0ನೂ ಇಲ್ಲ 9 ಇಲ್ಲ, ಹೌದಲ್ವಾ? 0ನೂ ಇಲ್ಲ 9 ಇಲ್ಲ, ಹಾಗಂತ ಇದೆ 9ರಿಂದ ಭಾಗ ಹೋಗೋದಿಲ್ಲ ಅಂತ ಅರ್ಥ ಏನು? ಹೋಗ್ತದ. ನೋಡಿರಿ 8 1 ಎಷ್ಟು, 18, 9 2 18, ಹೌದಲ್ಲ? ಸೊ ಇದು ಒಂದು ಕಾನ್ಸೆಪ್ಟಿಂದ ನಾವು 9ರ ಬಗ್ಗೆ ಗುಣಕಗಳನ್ನ ನಾವು ಕಂಡು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇನ್ನೊಂದು ಶಾರ್ಟ್ಕಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿರಿ, 2, 5 ಮತ್ತು 10 ಸಂಖ್ಯೆಗಳಂತೆ ನಾವು ಕೇವಲ ಬಿಡಿ ಸ್ಥಾನದ ಅಂಕಿಯನ್ನು ನೋಡಿ 9ರ ಗುಣಕಗಳು ಎಂದು ಗುರುತಿಸುವುದು ಸಾಧ್ಯವಿಲ್ಲ. ನೀವೀಗ ಆಲ್ರೆಡಿ ಕಲಿತ್ರಿ. ನಾ ಏನು ಹೇಳಿದೆ, ಕೊನೆಗೆ ಏನಾದರೂ 0 ಇತ್ತಂದ್ರೆ 2ರಿಂದನೂ ಭಾಗ ಹೋಗ್ತದೆ. 50 ಇದೆ, ಇದು 2ರಿಂದ ಭಾಗ ಹೋಗ್ತದೆ, 5ರಿಂದ ಭಾಗ ಹೋಗ್ತದೆ, ಹಾಗೂ 10ರಿಂದ ಸಹ ಭಾಗ ಹೋಗ್ತದೆ. ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಮಗೆ ಎಷ್ಟರಿಂದ ಭಾಗ ಹೋಗ್ತದೆ ಅಂತ. ಈ 20 ಇದೆಪ್ಪ, ಇದು 20, ಇದು 10, 5, 2ರಿಂದ ಭಾಗ ಹೋಗ್ತದೆ. ಹಾಗಾದ್ರೆ ಇನ್ನು ಬರೀ 2ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಯಾವುವು? ಎಲ್ಲ ಸಮಸಂಖ್ಯೆಗಳೇನಾಗ್ತಾವೆ 2ರಿಂದ ಭಾಗ ಹೋಗ್ತಾವೆ. ಎಲ್ಲ ಸಮಸಂಖ್ಯೆಗಳೇನಾಗ್ತಾವೆ 2ರಿಂದ ಭಾಗ ಹೋಗ್ತಾವೆ. 2ರ ಬಾಧ್ಯತೆಯೂ ನಿಮ್ಗೆ ಗೊತ್ತಾಯ್ತು. ಇನ್ನು 5 ನಿಮಗೆ ಗೊತ್ತೈತಿ, ಕೊನೆಗೆ ಏನಾದರೂ ಅಂಕಿ 5 ಮತ್ತು 0ಯಿಂದ ಕೊನೆಗೊಳ್ಳುತ್ತಿದ್ದರೆ ಅದು 5ರಿಂದ ಏನಾಗ್ತದೆ ಭಾಗ ಹೋಗ್ತದೆ. ಸೊ ಇದು ನಿಮ್ಗೆ ಎರಡರದ್ದು ಸಂಪೂರ್ಣವಾಗಿ ಕಂಡುಹಿಡಿಲಿಕ್ಕೆ ನೀವು ಏಬಲ್ಲಿದ್ದೀರಿ. ಹಾಗೆ 5ರಿಂದ ಯಾವೆಲ್ಲ ಸಂಖ್ಯೆಗಳ ಭಾಗ ಹೋಗ್ತಾವೆ ಅನ್ನೋದನ್ನು ನೀವು ಕಂಡುಹಿಡಿಲಿಕ್ಕೆ ಗೊತ್ತಿದೆ ನಿಮ್ಗೆ. ಹಾಗೆ 10ರಿಂದ ಯಾವೆಲ್ಲ ಸಂಖ್ಯೆಗಳ ಭಾಗ ಹೋಗ್ತಾವೆ ಅನ್ನೋದನ್ನು ಸಹ ನಿಮ್ಗೆ ಏನಾಗಿದೆ ಗೊತ್ತಾಗಿದೆ. ಈಗ 9ರದ್ದು ನೀವು ಟ್ರೈ ಮಾಡ್ತಾ ಇದ್ದೀರಿ. ಸೊ ಹೌದಾ, ಅದರಲ್ಲಿ ಒಂದು ರೂಲ್ ನಿಮಗೆ ಗೊತ್ತಾಗಿದೆ. ಏನು ಗೊತ್ತಾಗಿದೆ? 0 ಮತ್ತು 9 ಅಂಕಿಗಳನ್ನು ಹೊಂದಿರುವಂತಹ ಸಂಖ್ಯೆ ಯಾವುದೇ ಆರ್ಡ್ರಲ್ಲಿದ್ದರೂ ಅದೇನಾಗ್ತದೆ 9ರಿಂದ
ಖಂಡಿತವಾಗಿ ಭಾಗ ಹೋಗ್ತದೆ. ಸೊ ಇದು ಒಂದು ರೂಲ್ ನಿಮ್ಗೆ ಗೊತ್ತಾಗಿದೆ. ಇನ್ನು 0 ಮತ್ತು 9 ಬಿಟ್ಟು ಬೇರೆ ಸಂಖ್ಯೆ 9ರಿಂದ ಭಾಗ ಹೋಗ್ತದನೋ ಇಲ್ಲೋ ಅಂತ ಗೊತ್ತಾಗೋದು ಹೇಗೆ ನೋಡಿರಿ. 99 ಮತ್ತು 109 ಎರಡೂ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ 9 ಹೊಂದಿವೆ. ಸೊ ಈ ಬಿಡಿ ಸ್ಥಾನದ ಅಂಕಿಗಳನ್ನು ನೋಡಿ ನಾವಿದು 9ರ ಗುಣಕ ಅಂತ ಹೇಳಲಿಕ್ಕೇನಿಲ್ಲ, ಸಾಧ್ಯತೆ ಇಲ್ಲ. 99 9ರಿಂದ ಭಾಗಿಸಲ್ಪಡುತ್ತದೆ, ಆದರೆ 109 ಸಂಖ್ಯೆಯು ಭಾಗಿಸಲ್ಪಡುವುದಿಲ್ಲ. ಬೇಕಾದ್ರೆ ಟ್ರೈ ಮಾಡಿರಿ. 109 9 1 9 1 ಉಳಿತು, 19 ಇಲ್ಲ, 9 2 18 ಶೇಷ ಏನು ಉಳಿತ್ರಿ ಇಲ್ಲಿ 1 ಅನ್ನೋದು ಶೇಷ ಉಳಿತು. ಸೊ 9 ಅನ್ನೋದು 9ರಿಂದ ಭಾಗ ಹೋಗುವುದಿಲ್ಲ. ಹಾಗಾತಂದರೆ ಕೇವಲ ಬಿಡಿ ಸ್ಥಾನದ ಅಂಕಿಯನ್ನು ನೋಡಿ ನೀವು ಹೆಂಗೆ 2 5 ಮತ್ತು 10 ಭಾಗವಾಗುವ ಸಂಖ್ಯೆಗಳನ್ನು ನೀವು ಕಂಡುಹಿಡಿತಿದ್ರಿ. ಕೇವಲ ಬಿಡಿ ಸ್ಥಾನದ ಅಂಕಿಯನ್ನು ಮಾತ್ರ ನೋಡ್ತಿದ್ರಿ ನೀವು. ಎಲ್ಲ ಸಮಸಂಖ್ಯೆಗಳು 2ರಿಂದ ಭಾಗ ಹೋಗ್ತಾವೆ. ಕೊನೆಗೆ ಏನಾದರೂ 5 ಮತ್ತು 0 ಇತ್ತಂದ್ರೆ 5ರಿಂದ ಭಾಗ ಹೋಗ್ತದೆ. ಬಿಡಿ ಸ್ಥಾನದಲ್ಲಿ 0 ಇತ್ತಂದ್ರೆ 10ರಿಂದ ಭಾಗ ಹೋಗ್ತದೆ. ಸೊ ಇದನ್ನು ನೀವು ಬಿಡಿ ಸ್ಥಾನದ ಅಂಕಿಯನ್ನು ನೋಡ್ತಿದ್ರಿ. ಆದರೆ ಇಲ್ಲಿ ಬಿಡಿ ಸ್ಥಾನದ ಅಂಕಿಯನ್ನು ನೋಡಿ ನೀವು 9ರಿಂದ ಭಾಗಿಸಲ್ಪಡ್ತದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನೋಡ್ರಿ ಮುಂದೆ. ಸೊ ಸಂಖ್ಯೆ 10 9ರಿಂದ ಭಾಗಿಸಲ್ಪಡುವುದೇ ಅಂತ ಕೇಳ್ಯಾರ. ಸಂಖ್ಯೆ 10 9ರಿಂದ ಭಾಗಿಸಲ್ಪಡುವುದೇ ಇಲ್ಲ. ಸೊ ಶೇಷ ಎಷ್ಟು ಉಳಿತದೆ ಅಲ್ಲಿ 1 ಉಳಿತದೆ. ಯಾಕಂದರೆ 9 1 9 ಏನು ಉಳಿತು ಶೇಷ 1 ಉಳಿತು. 10ರ ಇತರ ಗುಣಕಗಳನ್ನು ನೋಡ್ರಿ. 10 20 30 40 9ರಿಂದ ಭಾಗಿಸಲ್ಪಡುವುದನ್ನು ಪರಿಶೀಲಿಸಿ. ಸೊ 10ರ ಗುಣಕಗಳು ಯಾವುವು ಏನಾಗೋದಲ್ಪ ಅಂತಂದ್ರೆ 9ರಿಂದ ಏನಾಗಂಗಿಲ್ಲ, ಭಾಗವಾಗುವುದಿಲ್ಲ. ಅದೇ ರೀತಿ 100ರ ಗುಣಕಗಳು ನೋಡ್ರಿ. 100 200 300 ಇವು ಏನಾಗಂಗಿಲ್ಲ, 9ರಿಂದ ಭಾಗಿಸಲ್ಪಡುವುದಿಲ್ಲ. 100ರ ಯಾವುದೇ ಗುಣಕಕ್ಕೆ ಶೇಷವು 100ರ ಸಂಖ್ಯೆಗಳಿಗೆ ಏನಾಗಿರ್ತದೆ ಅಂತಂದ್ರೆ ಸಮನಾಗಿರ್ತದೆ. ಈ ಕೆಳಗಿನವುಗಳನ್ನ ವೀಕ್ಷಿಸಿ 429 ಸಂಖ್ಯೆಯು 9ರಿಂದ ಭಾಗಿಸಲ್ಪಟ್ಟಾಗ ಉಳಿದ ಶೇಷವನ್ನು ಕಂಡುಹಿಡಿಯಿರಿ. ಈಗ ನಮಗೇನು ಕೊಟ್ಟಾರಂತಂದ್ರೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನಮಗೆ. 427 ಅಂತಕ್ಕಂತಹ ಒಂದು ಸಂಖ್ಯೆ 9ರಿಂದ ಭಾಗಿಸಲ್ಪಟ್ಟಾಗ ಎಷ್ಟು ಶೇಷಗಳು ಉಳಿತಾವೆ ಕಂಡುಹಿಡಿಯಿರಿ ಅಂತ ಹೇಳಾರೆ. ಸೊ ಇದನ್ನು ನಾವು ಮೊದಲು ಸ್ಪ್ಲಿಟ್ ಮಾಡ್ಕೊಳ್ಳೋಣ್ರಿ. ಹೆಂಗೆ ಬಿಡಿ ಸ್ಥಾನ 7 × 1 2 10ರ ಸ್ಥಾನ. ಸೊ 20 ಡೈರೆಕ್ಟಿಗೆ ಬರೆದಿದ್ದಾರೆ ಅವರು. ಆಮೇಲೆ 100ರ ಸ್ಥಾನದಲ್ಲಿ 400. ಸೊ 400ರಲ್ಲಿ 100 100ಗಳು ಎಷ್ಟಿದಾವೆ ರೀ? 100 100ಗಳು ಎಷ್ಟಿದಾವೆ? 4 ಇದಾವೆ. ಸರಿನಾ? 100 100ಗಳು ಎಷ್ಟಿದಾವೆ? 4 ಇದಾವೆ. ಪ್ರತಿಯೊಂದನ್ನು ನಾವು 9ರಿಂದ ಡಿವೈಡ್ ಮಾಡಿ ಅಂದ್ರೆ 9 1 9 ರೀ, 10 ಉಳಿತಾ. ಮತ್ತು 9 1 ಸೊ ಅಗೇನ್ 10 ಉಳಿತು, 9 1 9. ಸೊ ಶೇಷ ಎಷ್ಟು ಉಳಿತು ರೀ ಇಲ್ಲಿ? ಶೇಷ 1 ಉಳಿತು. ಹಂಗಾದ್ರೆ 9 11 99 ಶೇಷ 1 ಉಳಿತು. ಹಂಗಂದ್ರೆ ಪ್ರತಿ 100ನ್ನು ನಾನು 99 1 99 1 99 1 99 ಅಂತ 1 ಬರ್ದಿ. ಯಾಕಂದ್ರೆ ಇದು 9ರ ಗುಣಕ 1 ಉಳಿತು ಶೇಷ. ಇದು 9ರ ಗುಣಕ ಶೇಷ 1 ಉಳಿತು. ಹಾಗಾದರೆ ಇಲ್ಲಿ ಒಟ್ಟು ಶೇಷಗಳು ಎಷ್ಟು ಉಳಿದು? 4 ಉಳಿದು. 400ರಲ್ಲಿ 4 ಶೇಷಗಳು ಉಳಿದು. ಅದೇ ರೀತಿ 20ರಲ್ಲಿ ನಾನು 20ನ್ನು 9ರಿಂದ ಭಾಗಿಸಿದೆ ಅಂತ ತಿಳ್ಕೊರಿ. 9 2 18 20. ಸೊ ಆ ರೀತಿ ಮಾಡೋ ಬದಲಿ 20ನ್ನು ನಾನು 10 10 ಗುಂಪಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡೈರೆಕ್ಟ್ಲಿ ಮಾಡಿದರೂ ಬರ್ತಿತ್ತು. 9 2 18 2 ಶೇಷಗಳು ಉಳಿದಿತ್ತಂತ. ಸೊ ಅದನ್ನು 10 10ರಾಗಿ ಡಿವೈಡ್ ಮಾಡ್ಕೊಂಡ 9 1 9 9 1 9 ಮಾಡಿದೆ ಅಂದರೆ ಇಲ್ಲಿ ಏನು ಉಳಿತು? 10ರೊಳಗೆ ಒಂದು ಶೇಷ ಉಳಿತು, ಈ 10ರೊಳಗೂ ಒಂದು ಶೇಷ ಉಳಿತು. ಅದೇ ರೀತಿ ಇಲ್ಲಿ 7 ಅಂತಕ್ಕಂಥದ್ದು ಇದೇನಾಗಂಗಿಲ್ಲ, 9ರಿಂದ ಭಾಗ ಹೋಗಂಗಿಲ್ಲ. ಸಪ್ರೇಟ್ ಸಂಖ್ಯೆಗಳನ್ನ ನಾವು 1 1 1 ಅಂತ 7 ಸಲ ಬರೆದ್ನಿ. ಹಾಗಾದರೆ ಶೇಷ ಎಷ್ಟು ಉಳಿದು? ಟೋಟಲ್ ಶೇಷಗಳ ಸಂಖ್ಯೆ ಏನಿಸ್ರಿ ಇಲ್ಲಿ? ಟೋಟಲ್ ಶೇಷಗಳ ಸಂಖ್ಯೆ ಏನಿಸ್ರಿ ಇಲ್ಲಿ? ಇಲ್ಲಿ ಗಮನಿಸ್ರಿ. 1 2 3 4 5 6 7 8 9 10 11 12 13 ಒಟ್ಟು ಶೇಷಗಳ ಸಂಖ್ಯೆ ಎಷ್ಟಾಯ್ತು ರೀ? ಹಂಗಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡೋರು 13. ಒಟ್ಟು ಶೇಷಗಳ ಸಂಖ್ಯೆ ಎಷ್ಟು? 13. ಆ 13ಅನ್ನು ಮತ್ತೆ ನೀವೇನು ಮಾಡಿರಿ ಅಂತಂದ್ರೆ 9ರಿಂದ ಭಾಗಿಸ್ರಿ. 9 1 9 9 1 9 ಶೇಷ ಎಷ್ಟು ಉಳಿತಿಲ್ಲಿ? 13ರೊಳಗೆ 9 ಕಳೀರಿ, 4 ಶೇಷಗಳು ಉಳಿತು. ಎಷ್ಟು ಶೇಷಗಳು ಉಳಿತು? ಹಾಗಾದ್ರೆ 4 ಶೇಷಗಳು ಏನಾಯ್ತು ಇಲ್ಲಿ ಉಳಿತು. ಹಾಗಾದ್ರೆ ನಮಗೇನು ಪ್ರಶ್ನೆ ಕೇಳಿದ್ರು ಅವರು? 429ನ್ನು 9ರಿಂದ ಭಾಗಿಸಲ್ಪಟ್ಟಾಗ ಉಂಟಾಗುವ ಶೇಷವನ್ನು ಕಂಡುಹಿಡಿರಿ ಅಂತಂದಿದ್ರು. ಸೊ ನಾವು ಈ ಒಂದು ವಿಧಾನದಿಂದ ಕಂಡುಹಿಡಿದ್ವಿ. ಇದರ ಅರ್ಥ ಏನಪ್ಪ ಅಂತಂದರೆ 429 9ರಿಂದ ಏನಾಗಂಗಿಲ್ಲ ಅಂತಂತಂದ್ರೆ ಅದು ಭಾಗಿಸಲ್ಪಡುವುದಿಲ್ಲ. ಇಲ್ಲಿ ಒಂದು ವೇಳೆ ಏನಾದರೂ ಶೇಷಗಳ
18 ಬಂದಿದ್ದು ಅಂತ, ಶೇಷಗಳು, ಇವೆಲ್ಲ ಶೇಷಗಳ ಸಂಖ್ಯೆ 18 ಬಂದಿತ್ತು ಅಂತಂದ್ರೆ ಆ ಸಂಖ್ಯೆ ಸಂಪೂರ್ಣವಾಗಿ ಏನಾಗ್ತಿತ್ತು, 9ರಿಂದ ಭಾಗಿಸಲ್ಪಡ್ತಿತ್ತು. ಬಟ್ ಇಲ್ಲಿ ಶೇಷಗಳ ಸಂಖ್ಯೆ 9ರಿಂದ ಭಾಗಿಸಲ್ಪಡುವ ಸಂಖ್ಯೆ ಬಂದಿಲ್ಲ. ಹಾಗಾಗಿ 427 ಅನ್ನೋದು 9ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಹೇಳಬಹುದು. ಮುಂದೆ ನೋಡ್ರಿ, ಇದು ದೊಡ್ಡ ಸಂಖ್ಯೆಗಳಿಗೂ ಅನ್ವಯಿಸುತ್ತದೆ. ಇದು ಯಾವ ಸ್ಥಾನ ಬೆಲೆಗೆ ಸರಿ ಎಂದು ನೀವು ನೋಡಬಹುದು. ಸೊ ನೋಡ್ರಿ, ದೊಡ್ಡ ಸಂಖ್ಯೆಗಳಿಗೂ ಇದು ಅಪ್ಲೈ ಆಗ್ತದನ ಅಂತ ಇಲ್ಲಿ ನೋಡ್ರಿ. 10,000 ಐತಿ, 9,999 1, ಶೇಷ 1, 1000ದಾಗ 1, ಆಮೇಲೆ ಎಷ್ಟಿದೆ ಇದು 100 ಅನಿಸುತ್ತೆ. ಐ ಥಿಂಕ್ 99 ಇಂಟು 1 9 ಇಂಟು 1. ಸೊ 1 ಅಂದ್ರೆ 0 + 1, 10 ಅಂದ್ರೆ 9 + 1, 99 + 1 999, 9,999 + 1. ಸೊ ಈ ರೀತಿ ನಾವು ಅದನ್ನು ಸ್ಪ್ಲಿಟ್ ಮಾಡ್ಕೊತೀವಿ. ಯಾಕೆ ಸ್ಪ್ಲಿಟ್ ಮಾಡ್ಕೊತೀವಿ? 9ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಶೇಷಗಳನ್ನು ನಾವು ಕಂಡುಹಿಡಲಿಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಈ ಒಂದು ವಿಧಾನವನ್ನು ಅಪ್ಲೈ ಮಾಡಿ ಶೇಷವನ್ನು ಕಂಡುಹಿಡಿತೀವಿ. ಸೊ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ನಿಮಗೆ ಇನ್ನೊಂದು ಕ್ವಶನ್ ಕೊಟ್ಟಾರೆ ಇಲ್ಲಿ, 7,309 9ರಿಂದ ಭಾಗಿಸಲ್ಪಟ್ಟಾಗ ಉಳಿಯುವ ಶೇಷ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು ನೀವು, 7,000 ಅಂದ್ರೆ 1000 ಎಷ್ಟಿದಾವೆ ಇಲ್ಲಿ? 7 ಇದಾವೆ. ಅಂದರೆ ಯಾವ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಳೋದು ಹಿಂದೆ ನೋಡಿದಿರಿ ನೀವು. 999 + 1, 999 + 1. ಈ 999 ನೀವೇನು ರೀ 9ರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆ ಇದೆ. ಇಲ್ಲಿ ಎಷ್ಟು ಶೇಷ ಉಳಿದು ನೋಡಿರಿ, 7 ಶೇಷಗಳು ಉಳಿದು ಇಲ್ಲಿ. ಆಮೇಲೆ ನೆಕ್ಸ್ಟ್ ನಂಬರ್ ಯಾವುದೈತಿ? 3 × 100 300. ಸೊ 100 ಪಾರ್ಟ್ ಮಾಡಿ 99 1 99 + 1 99 + 1 ಮಾಡಿದ್ರೆ ಇದು 9ರಿಂದ ಭಾಗ ಹೋಗ್ತದೆ. ಇಲ್ಲಿ ಶೇಷ ಎಷ್ಟು ಉಳಿದು? 3 ಉಳಿದು. ಆಮೇಲೆ ಇಲ್ಲಿ 10ರ ಸ್ಥಾನದಲ್ಲಿ 0 ಐತಿ. ಸೊ ಅದನ್ನು ಬಿಡ್ರಿ, 9. ಇಲ್ಲಿ 9 ಟೋಟಲ್, ಇಲ್ಲಿ 9 ಇದಾವೆ. ಇಲ್ಲಿ ಏನು ಮಾಡಿರಿ ಅಂತಂದ್ರೆ ನೀವು ಈ ಶೇಷಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿರಿ. 7 3 10 9 19 ಬಂತು. 7 3 10 1 9 19. ಹಾಗಾದರೆ 19ನ್ನು ನೀವು 9ರಿಂದ ಭಾಗಿಸಿದಾಗ ಎಷ್ಟು ಶೇಷ ಉಳಿತಾವ? 19ನ್ನು 9ರಿಂದ ಭಾಗಿಸ್ರಿ. 9 2 18. ಶೇಷ ಎಷ್ಟು ಉಳಿತ್ರಿ? ಹಂಗಾರೆ 1 ಉಳಿತು. ಹಾಗಾದ್ರೆ ಇದರ ಅರ್ಥ ಏನು ರೀ? 7,309 9ರಿಂದ ಸಂಪೂರ್ಣವಾಗಿ ಭಾಗ ಹೋಗಂಗಿಲ್ಲ. ಶೇಷ ಏನು ಉಳಿತು ನಮಗಿಲ್ಲಿ? ಶೇಷ 1 ಉಳಿತು. ಸೊ ಅದನ್ನು ಅವರಿಲ್ಲಿ ವಿಸ್ತರಿಸಿ ಯಾವ ರೀತಿ ಬರೆದಿದ್ದಾರೆ ನೋಡ್ರಿ. 7 × 1000 3 × 100 0 × 10 + 9 × 1 ಅಂತ ಬರೆದದನ್ನು ಸ್ಪ್ಲಿಟ್ ಮಾಡಿ ಸೊ ಶೇಷಗಳನ್ನ ಒಂದು ಕಡೆ ಮಾಡಿದ್ದಾರೆ, 9ರ ಗುಣಕವನ್ನು ಒಂದು ಕಡೆ ಮಾಡಿದ್ದಾರೆ. ಸೊ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಸೊ 1000ಅನ್ನು 999 + 1 ಮಾಡ್ಯಾರ, 100ಅನ್ನು 99 + 1. ಸೊ 10ಅನ್ನು 9 + 1 ಮಾಡಿ ಇದನ್ನು 0 + 1 ಅಂತ ಇಟ್ಟಾರ. 1ಅನ್ನು ಮಾಡಿ ಅದನ್ನೇನು ಮಾಡಿದಾರೆ, ಒಳಗೆ ಮಲ್ಟಿಪ್ಲೈ ಮಾಡಿಕೊಂಡು ಏನು ಮಾಡಿದಾರೆ. ಆಮೇಲೆ 9ರ ಗುಣಕಗಳನ್ನ ಒಂದು ಕಡೆ ಮಾಡಿ ಸಪ್ರೇಟ್ ಮಾಡಿ ಶೇಷಗಳು ಏನು ಉಳಿದಿದ್ದಾವಲ್ಲ ಇವನ್ನೆಲ್ಲ ಏನು ಮಾಡಿದಾರಪ್ಪ ಅಂತಂದ್ರೆ ಒಂದು ಕಡೆ ಬರ್ಕೊಂಡಾರ. ಸೊ ಇಲ್ಲೇನಾಯ್ತು, 9ರ ಗುಣಕ ಸಿಕ್ತು. ಸೊ ಆದ್ದರಿಂದ ಈ ಭಾಗವನ್ನು ಮಾತ್ರ ಪರಿಗಣಿಸಿದರೆ ನಮಗೇನು ಗೊತ್ತಾಗ್ತದೆ ಅಂತಂದ್ರೆ ಈ ಭಾಗವನ್ನು ನೋಡಿದರೆ ನಮಗೇನು ಗೊತ್ತಾಗ್ತದೆ? 9ರ ಗುಣಕ ಗೊತ್ತಾಗ್ತದೆ. ಈಗ ಈ ಭಾಗವನ್ನು ಮಾತ್ರ ಪರಿಗಣಿಸಿದರೆ ಏನಾಗ್ತದಪ್ಪ ಅಂತಂದರೆ 9ರ ಗುಣಕ ಹೌದೋ ಅಲ್ಲೋ ಅಂತಕ್ಕಂಥದ್ದು ನಮಗೆ ಕ್ಲಿಯರ್ ಆಗಿಬಿಡ್ತದೆ. ಇದರ ಅರ್ಥ ಏನಪ್ಪ ಅಂತಂದರೆ 7309 ಈಸ್ ನಥಿಂಗ್ ಬಟ್ ಡಿಜಿಟ್ಸ್. ಈ ನಂಬರ್ ಒಳಗೆ ಇರ್ತಕ್ಕಂಥದ್ದು ಡಿಜಿಟ್ಸ್ ಅವು, ಹೌದಲ್ಲ? ಸೊ ಇಲ್ಲಿ ನೀವು ಗಮನಿಸ್ರಿ, 427. ಸೊ ಶೇಷ 427 ಅದನ್ನೇ ಆ್ಯಡ್ ಮಾಡಿರಿ ನೀವಿಲ್ಲಿ. ನೀವು ಅದು ಬಂದಿದ್ದು ಈ ರೀತಿ, ಬಟ್ ಶಾರ್ಟ್ಕಟ್ಟಾಗಿ ನಮಗೆ ತ್ವರಿತವಾಗಿ ಹೆಂಗೆ ಗೊತ್ತಾಯ್ತದ? ಇದ್ದ ಡಿಜಿಟ್ ಒಳಗೆ ನಂಬರ್ ಒಳಗಿರ್ತಕ್ಕಂಥ ಡಿಜಿಟ್ಸನ್ನು ಆ್ಯಡ್ ಮಾಡಿದ್ರಿ ಅಂತಂದ್ರೆ ಅದು 9ರಿಂದ ಭಾಗ ಹೋದ್ರೆ 9ರ ಗುಣಕ, 9ರಿಂದ ಭಾಗ ಹೋಗಿಲ್ಲ ಅಂತಂದ್ರೆ 9ರ ಗುಣಕ ಅಲ್ಲ. ದಿಸ್ ಈಸ್ ದ ಶಾರ್ಟ್ಕಟ್ ಮೆಥಡ್, 9ರ ಗುಣಕವನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂಥದ್ದು. ಸೊ ಅದನ್ನು ಅವರಿಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಮುಂದೆ ಗಮನಿಸ್ರಿ, ಕ್ವಶನನ್ನು ಗಮನಿಸ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಯಾವುದು ಸರಿಯಾಗಿದೆ ಮತ್ತು ಏಕೆ? ಒಂದು ಸಂಖ್ಯೆಯು 9ರಿಂದ ಭಾಗಿಸಲ್ಪಡಬೇಕಾದರೆ ಅದರ ಅಂಕಿಗಳ ಮೊತ್ತವು 9ರಿಂದ ಭಾಗಿಸಲ್ಪಡುತ್ತದೆ. ಸೊ ಇದು ರಿವರ್ಸ್ ಆಗಬೇಕಿತ್ತು ರೀ. ಏನಂತಂದ್ರೆ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 9ರಿಂದ ಭಾಗಿಸಲ್ಪಡುತ್ತದೆ ಅಂತ ಆಗಬೇಕಾಗಿತ್ತು. ಬಟ್ ಇದೇನಾಗಿದೆ, ಇದು ಉಲ್ಟಾಗಿತ್ತು. ಸಂಖ್ಯೆ ಆ್ಯಕ್ಚುಲಿ ಏನಾಗಿರ್ಬೇಕದ? ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟರೆ 9ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆ
ಆ ಸಂಖ್ಯೆ 9ರಿಂದ ಭಾಗಿಸಲ್ಪಡುತ್ತದೆ. ಸರಿನಾ? ಹಾಗೂ ಎರಡನೇ ಕ್ವಶನ್, ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 9ರಿಂದ ಭಾಗಿಸಲ್ಪಡುತ್ತದೆ. ಸೊ ಇದು ಕರೆಕ್ಟಾಗಿದೆ ಸ್ಟೇಟ್ಮೆಂಟ. ಸೊ ಇದೇ ಇಲ್ಲಿರ್ತಕ್ಕಂಥದ್ದು. ರಿಪೀಟ್, ಇದು ಉಲ್ಟಾ ಕೊಟ್ಟಿದ್ದಾರೆ, ಇದು ಕರೆಕ್ಟ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್, ಒಂದು ಸಂಖ್ಯೆಯು 9ರಿಂದ ಭಾಗಿಸಲ್ಪಡದಿದ್ದರೆ ಅದರ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಡುವುದಿಲ್ಲ. ದಿಸ್ ಈಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಯಾಕಂತಂದರೆ ಇದು ಉಲ್ಟಾ ಆಗಿದೆ ರೀ. ಅದರ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟರೆ ಮಾತ್ರ ಅದೇನಾಗಿರುತ್ತೆ, ಸಂಖ್ಯೆ 9ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಆಗ್ತದೆ. ಭಾಗಿಸಲ್ಪಡದಿದ್ದರೆ 9ರಿಂದ ಹೋಗಂಗಿಲ್ಲ ಅಂತ ಅರ್ಥ. ಅಂದ್ರೆ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಡದಿದ್ದರೆ, ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಡದಿದ್ದರೆ ಸಂಖ್ಯೆಯು 9ರಿಂದ ಭಾಗಿಸಲ್ಪಡುವುದಿಲ್ಲ. ಥರ್ಡ್ ಸ್ಟೇಟ್ಮೆಂಟು ರಾಂಗ್ ಐತಿ. ಫೋರ್ತ್ ಒನ್ ನೋಡ್ರಿ, ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಡದಿದ್ದರೆ ಆ ಸಂಖ್ಯೆಯು 9ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಇಲ್ಲಿ ಬರೆದಿರ್ತಕ್ಕಂಥ ಸ್ಟೇಟ್ಮೆಂಟೇ ಇಲ್ಲಿದೆ. ಸೊ ದಿಸ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಇದು ಪೇಜ್ ನಂಬರ್ 131ಅಲ್ಲಿರೋದು. ಮುಂದೆ ಇರೋದು ನೋಡ್ರಿ, ಕಂಡು ಹಿಡೀರಿ ಕ್ವಶನ್ಸ, ಪೇಜ್ ನಂಬರ್ 132 ಅಲ್ಲಿರೋದು. ಸೊ ಗಮನಿಸ್ರಿ, ಕಂಡು ಹಿಡೀರಿ ಕ್ವಶನ್ಸ್. ಫಸ್ಟ್ ಕ್ವಶನ್, ಭಾಗಾಕಾರ ಮಾಡದೆ ಈ ಕೆಳಗಿನ ಸಂಖ್ಯೆಗಳು 9ರಿಂದ ಭಾಗಿಸಲ್ಪಡುತ್ತವೆ ಎಂದು ಕಂಡುಹಿಡಿಯಿರಿ. ಫಸ್ಟ್ ಒನ್ 123. ನಿಮಗೆ ಆಲ್ರೆಡಿ ರೂಲ್ ಗೊತ್ತಿದೆ. ಸಂಖ್ಯೆಯಲ್ಲಿರುವ ಅಂಕೆಗಳನ್ನು ಕೂಡಿಸಿದ್ವಿ ಅಂತಂದರೆ 1 + 2 + 3 ಮಾಡಿದರೆ ಎಷ್ಟು ಬರುತ್ತೆ? ಇದು 6 ಬರ್ತದೆ. 6 9ರಿಂದ ಹೋಗೋದಿಲ್ಲ, ಹೌದಾ? 6 ಏನಾಗುತ್ತೆ, 9ರಿಂದ ಭಾಗಿಸಲ್ಪಡ್ತದನ? ಇಲ್ಲ. ಹಾಗಾದ್ರೆ 123 ಅನ್ನೋದು ಏನಿದೆ 9ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಬರಿಬೇಕ್ರಿ ನೀವು ಇಲ್ಲಿ. ಏನಂತ ಬರಿಬೇಕು? ಇಲ್ಲೊಂದು ತೋರಿಸ್ತೀನಿ ನೋಡ್ರಿ ನಿಮಗೆ ಬರದ. ಏನಂತಂದ್ರೆ 1 + 2 + 3 = 6. 6 ಇದು 9ರಿಂದ ಭಾಗಿಸಲ್ಪಡುವುದಿಲ್ಲ. ಆದ್ದರಿಂದ 123 ಇದು 9ರಿಂದ ಭಾಗಿಸಲ್ಪಡುವುದಿಲ್ಲ. ಸರಿನಾ? ಸೊ ಮುಂದೆ ನೋಡ್ಬೇಕು ನೀವು ಇಲ್ಲಿ 405. 4 + 5 ಆ್ಯಡ್ ಮಾಡಿದರೆ 9. ಸೊ 9 ಇದೇನಾಗ್ತೈತಿ, 9ರಿಂದ ಸಂಪೂರ್ಣವಾಗಿ ಹೋಗ್ತೈತಿ. ಆದ್ದರಿಂದ 405 ಏನಾಗ್ತದೆ, ಇದು 9ರಿಂದ ಹೋಗ್ತದೆ. ಇಲ್ಲಿ ನೋಡ್ರಿ 8 8 8 8 8 8 8 18 8 32 ಬರ್ತೈತಿ ಇದ್ರ ಸಮ್. ಸೊ 32 ಅನ್ನೋದು 9ರಿಂದ ಹೋಗ್ತದನ? ಇಲ್ಲ. ಹಾಗಾದರೆ ಇದು ಏನಲ್ಲ, 9ರಿಂದ ಹೋಗೋದಿಲ್ಲ. ಸೊ ಇಲ್ಲಿ ಗಮನಿಸ್ರಿ, 9 3 ಸಮ್ ಮಾಡಿರಿ. 9 3 5 4 7 ಇದನ್ನು ಅಷ್ಟೂ ಕೂಡಿಸಿದ್ರಿ ಅಂತಂದ್ರೆ ಎಷ್ಟು ಬರ್ತದಪ್ಪ ಅಂತಂದ್ರೆ 28 ಬರ್ತದೆ. ಸೊ 28 ಬರ್ತದೆ. 28 9ರಿಂದ ಹೋಗ್ತದನ? ಇಲ್ಲ, ಹೋಗಂಗಿಲ್ಲ. ಸೊ ಇದು ಸಂಖ್ಯೆ ಏನಾಗಂಗಿಲ್ಲ, 9ರಿಂದ ಭಾಗಿಸಲ್ಪಡೋದಿಲ್ಲ. ನೆಕ್ಸ್ಟ್ 3 5 3 + 5 + 8 + 0 + 9 + 5. ಸೊ ಇದು ಸಮ್ 30 ಬರ್ತದೆ ರೀ. ಇದು 30 ಅನ್ನೋದು 9ರಿಂದ ಸಂಪೂರ್ಣವಾಗಿ ಹೋಗಂಗಿಲ್ಲ. ಹಾಗಾದರೆ ಇದು ಸಹ ಏನಾಗಂಗಿಲ್ಲ, 9ರಿಂದ ಹೋಗೋದಿಲ್ಲ. ಮುಂದೆ ಬೆಸ ಸಂಖ್ಯೆಗಳಿಲ್ಲದ 9ರ ಚಿಕ್ಕ ಗುಣಕವನ್ನು ಕಂಡುಹಿಡಿಯಿರಿ. ಬೆಸ ಸಂಖ್ಯೆಗಳಿಲ್ಲದ ಅಂತ ಹೇಳಿದಾರೆ ಅವರು. ನೀವು ಗಮನಿಸಬಹುದು, 9ರ ಗುಣಕಗಳ ನಿಮಗೆ ಗೊತ್ತದ. 9ರ ಗುಣಕಗಳು 9 18 27 34 36 94 35 45 ಇವೆಲ್ಲ ಏನ್ರಿ? ಇವ 9ರ ಗುಣಕಗಳಿವು, ಹೌದಾ? ಸೊ ಬೆಸ ಸಂಖ್ಯೆಗಳಿಲ್ಲದ 9ರ ಚಿಕ್ಕ ಗುಣಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ 18 ಅನ್ನೋದು ಏನೈತಿ, ಅತ್ಯಂತ ಚಿಕ್ಕ
ಒಂದು ಸಂಖ್ಯೆ ಐತಿ. ಸೊ ಈ ಸಂಖ್ಯೆಯಿಂದ 18ರಿಂದ ನಾವು ಏನೆಲ್ಲ ಬರಿಬೋದು ನೋಡ್ರಿ, ಅಂಕೆಗಳ ಮೊತ್ತ ನೋಡ್ರಿ 288 ಬರ್ದ್ನಿ. ಸೊ 8 2 10 8 18 18 ಏನಾಗ್ತೈತಿ 2ರಿಂದ ಭಾಗಿಸಲ್ಪಡ್ತದೆ. ಸೊ ಇವೆಲ್ಲ ಹೆಂಗದಾವ ಇವನ್ ಡಿಜಿಟ್ಸ್ ಅದಾವ, ಹೌದಾ. ನಮ್ಗೆ ಅದನ್ನ ಅವರೇ ಕೇಳಿದ್ದು ಅಂತಂದ್ರೆ ಬೆಸ ಸಂಖ್ಯೆಗಳಿಲ್ಲದ ಅಂತ ಕೇಳ್ಯಾರ, ಇವನ್ ಡಿಜಿಟ್ಸ್ ಅದಾವ. ಆಮೇಲೆ 18ನ್ನು ಮತ್ತೆ ನಾವು ಯಾವ ರೀತಿ ಬರಿಬೋದು ನೋಡ್ರಿ, 4 6 8 6 10 18 ಆಯಿತು. ಸೊ ಇದು ಸಹ ಏನಾಗ್ತೈತಿ 9 2 18 ಆಗ್ತದೆ. ಸೊ ಇವು ಎಲ್ಲ ಏನದಾವು ಇವನ್ ಡಿಜಿಟ್ಸ್ ಅದಾವು, ಇವು ಎಲ್ಲ ಇವನ್ ಡಿಜಿಟ್ಸ್ ಅದಾವೆ. ಬಟ್ ನಮ್ಗೆ ಅತ್ಯಂತ ಚಿಕ್ಕ ಕೇಳಿದಕ್ಕೆ ಆನ್ಸರ್ 288 ಅಂತ ನಮಗಿಲ್ಲಿ ಬರ್ತದೆ. ಸೊ ಅದನ್ನು ಯಾವ ರೀತಿ ಬರೆಯೋದಂತಕ್ಕಂಥ ವಿಧಾನವನ್ನು ತೋರಿಸ್ದೆ ನೋಡ್ರಿ. ಸೊ ಇಲ್ಲಿ ನೀವು ಗಮನಿಸಬಹುದು ಏನಿದೆ ನೋಡ್ರಿ, ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟರೆ ಅದು 9ರಿಂದ ಭಾಗಿಸಲ್ಪಡುತ್ತದೆ. ಅಂದರೆ ಅಂಕಿಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟರೆ ಅದು ಅಂದರೆ ಆ ಸಂಖ್ಯೆ 9ರಿಂದ ಭಾಗಿಸಲ್ಪಡ್ತದೆ ಅಂತ ಅರ್ಥ. ಸೊ 9ರ ಗುಣಕಗಳು ನಮ್ಗೆ ಗೊತ್ತದ, 9 18 27 36 ಹಾಗೆ ಕಂಟಿನ್ಯೂ ಆಗ್ತದೆ. ಬೆಸ ಸಂಖ್ಯೆಗಳ ಅಂಕಿ, ಸೊ ಬೆಸ ಸಂಖ್ಯೆಗಳ ಅತಿ ಚಿಕ್ಕ 9ರ ಗುಣಕ ಅಂತಂದ್ರೆ 9. ಸೊ ಒಂದು ಅಂಕಿ ಇದಿದೆ 9 ಅತಿ ಚಿಕ್ಕ ಸಂಖ್ಯೆ. ಸೊ ನಮಗೆ 9ರಿಂದ ಭಾಗಿಸಲ್ಪಡುವ ಅತ್ಯಂತ ಚಿಕ್ಕ ಸಂಖ್ಯೆ ಇಲ್ಲಿ ನೋಡ್ರಿ 18. ಇದು ಅಂಕಿಗಳ ಮೊತ್ತದವಾಗ ನಾವು ಬರೆದಾಗ 18 ಬರ್ತದೆ. ಸೊ 18ನ್ನು ನಾವು ಯಾವ ರೀತಿ ಬರಿಬೋದು, 2 + 8 + 8 4 + 6 + 8. ಸೊ ಇವೆಲ್ಲ ಏನು ಬರ್ತಾವೆ ಅಂತಂದ್ರೆ ಇವನ್ ಡಿಜಿಟ್ಸ್ ಬರ್ತಾವೆ. ಸೊ ನಮ್ಗೆ ಅದರಲ್ಲಿ ಅತಿ ಚಿಕ್ಕ ಕೇಳಿದ್ದು 288 ಅಂತ ನಮ್ಗೆ ಆನ್ಸರ್ ಬರ್ತದೆ. ಸೊ ಥರ್ಡ್ ಒನ್, 6000 ಸಂಖ್ಯೆಗೆ ಹತ್ತಿರವಿರುವ 9ರ ಗುಣಕವನ್ನು ಕಂಡು ಹಿಡಿಯಿರಿ. ಸೊ 6000ಕ್ಕೆ ಸಮೀಪ ಅಂತಂದ್ರೆ ನೀವೇನು ಮಾಡ್ಬೇಕು, ಮೊದಲು ಇವನ್ನೆಲ್ಲ ಅಂಕಿಗಳನ್ನ ಕೂಡಿಸ್ಬೇಕಾ. ಸೊ 6 + 0 + 0 + 0 ಅಂತಂದ್ರೆ ಎಷ್ಟು ಬಂತು, 6 ಬಂತು. 6 ಇದ್ರೆ ಇದು 9ರಿಂದ ಭಾಗ ಹೋಗಂಗಿಲ್ಲ ರೀ. ಸೊ 9ರಿಂದ ಭಾಗ ಹೋಗ್ಬೇಕಾದ್ರೆ ನಾ ಏನು ಮಾಡಬೇಕು, 6ಕ್ಕೆ ಏನು ಆ್ಯಡ್ ಮಾಡಿದ್ರೆ 9ರಿಂದ ಭಾಗ ಹೋಗ್ತದೆ. 6ಕ್ಕೆ 3 ಕೂಡಿಸಿದ್ರೆ 9. ಸೊ 9 9ರಿಂದ ಭಾಗ ಹೋಗ್ತದೆ. ಸೊ ಹಾಗಾದ್ರೆ 6000ಕ್ಕೆ ನಾ ಏನು ಮಾಡ್ತೀನಿ ಅಂತಂದ್ರೆ ಡೈರೆಕ್ಟಾಗಿ 3 ಕೂಡಿಸಿದೆ ಅಂದ್ರೆ 6003 ಬರ್ತದೆ. ಸೊ 6003 ನೀವು ಅಂಕಿಗಳನ್ನ ಕೂಡಿಸಿರ್ಬೇಕಾರೆ 6 3 ಏನಾಯಿತು 9 9ರಿಂದ ಭಾಗ ಹೋಗ್ತದೆ. ಸೊ ಅಂಕಿ ಯಾವುದಪ್ಪ ಅಂತಂದ್ರೆ ಆ ಸಂಖ್ಯೆ 6003. ಸೊ 6000ಕ್ಕೆ ಸಂಖ್ಯೆಗೆ ಹತ್ತಿರ ಇರೋ 9ರ ಗುಣಕ ಯಾವುದು ಅಂತಂದರೆ 6003 ಅಂತ ನೀವಿಲ್ಲಿ ಗಮನಿಸಬೇಕಾಗ್ತದೆ. ಮುಂದಿನ 4ನೇ ಪ್ರಶ್ನೆ, 4300 ಮತ್ತು 4400 ಸಂಖ್ಯೆಗಳ ನಡುವೆ 9ರ ಎಷ್ಟು ಗುಣಕಗಳಿವೆ ಅಂತ ಕೇಳ್ಯಾರ. ಸೊ 4003 9ರಿಂದ ಭಾಗ ಹೋಗ್ತದೇನ್ರಿ, ಗಮನಿಸ್ರಿ. 4 3 0 0 ಕೂಡಿಸ್ರಿ, 4 3 7 ಬಂತು. ಹಂಗಾರೆ ಇದೇನಾಗಂಗಿಲ್ಲ 9ರಿಂದ ಭಾಗ ಹೋಗ್ಸಂಗಿಲ್ಲ. ಇದಕ್ಕೂ 7 ಇದ್ದಿದ್ದಕ್ಕೆ ನಾ ಎಷ್ಟು ಕೂಡಿಸಿರೋ 9 ಆಗ್ತದೆ, 2 ಕೂಡಿಸಿರೋ 9 ಆಗ್ತದೆ. ಹಂಗಾರೆ 4300ಕ್ಕೆ 2 ಕೂಡಿಸಿದೆ ಅಂದ್ರೆ ನನಗೇನು ಬಂತು, 4302 ಬಂತು. ಇದ್ರ ನೆಕ್ಸ್ಟ್ ನಂಬರ್ ಬೇಕಂತಂದ್ರೆ 9ರ ಗುಣಕ ನೋಡಾಕ್ತೀವಿ, 9 ಕೂಡಿಸ್ಬೇಕು. ಸೊ 2ಕ್ಕೆ 9 ಕೂಡಿಸಿದೆ ಅಂದ್ರೆ 11 ಆಯ್ತು. ಸೊ ಇದು ಫಸ್ಟ್ 2 ಗೊತ್ತಾಯ್ತು. ಇನ್ನು ಲಾಸ್ಟ್ ಒನ್ 4400 ಐತ್ರಿ. ಸೊ 4400 ನಡುವೆ ಇರ್ಬೇಕು ನಮಗೆ. ಸೊ ಇದಕ್ಕೆ 4 4 8 ಆಯ್ತು. 8ಕ್ಕೆ 1 ಕೂಡಿಸಿದ್ರೆ 9 ಆಯ್ತು. 4400 1 ತೊಗೋಬಾರ್ದು ಇಲ್ಲಿ. ನಮಗೆ ಈ ಸಂಖ್ಯೆಗಳ ನಡುವೆ ಬೇಕು, ಹೌದಾ. ಹಾಗಾದ್ರೆ ಇದಕ್ಕೆ ನಾ ಏನು ಮಾಡ್ಬೇಕು, 8 ಕಳೆದು ಬಿಡ್ಬೇಕು ರೀ. ಸೊ 8 ಕಳೆದೆ ಅಂದ್ರೆ 4392 ಬಂತು. 4392 ಅನ್ನೋದು ಗಮನಿಸ್ರಿ. 4 3 7 8 9 9 18 18 ಅಂದರೆ ಇದೇನಾಯಿತು 9ರಿಂದ ಭಾಗ ಹೋಯಿತು. ಹಾಗಾದ್ರೆ ಇದ್ರ ಮಧ್ಯೆ ಇರುವ ಗುಣಕಗಳನ್ನ ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಐತ್ರಿ. ಏನ್ರಿ ಅಂತಂದರೆ ಕೊನೆಯ ಸಂಖ್ಯೆ ಇದು ಮೈನಸ್ ಮೊದಲನೇ ಸಂಖ್ಯೆ ಡಿವೈಡೆಡ್ ಬೈ 9 + 1. ಸೊ ಕೊನೆಯ ಸಂಖ್ಯೆ ಅಂದರೆ ಇದು, ಮೊದಲನೇ ಸಂಖ್ಯೆ ಅಂದರೆ ಇದು. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ 9 9 + 1. ಸೊ ಇದರಲ್ಲಿ ಇದನ್ನು ಕಳೆದ ಅಂದರೆ 90 ಡಿವೈಡೆಡ್ ಬೈ 9 + 1. 9 1 9 10 100 + 1 ಡಿವೈಡೆಡ್ ಬೈ 10 + 1 is 11. ಸೊ ಇವೆರಡು ಸಂಖ್ಯೆಗಳ ಮಧ್ಯೆ ಒಟ್ಟು 11 ಏನಿದಾವ ಗುಣಕಗಳಿದಾವೆ. ಸೊ ನಿಮಗೆ ಆನ್ಸರನ್ನು ನಾನು ಇಲ್ಲಿ ಬರೆದಿದ್ದೀನಿ. ಸೊ ಮೊದಲನೇ ಪ್ರಶ್ನೆಗೆ ನಾನು ಆನ್ಸರನ್ನು ತೋರಿಸಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ನೀವೇನು ಮಾಡ್ಕೋಬೋದು, ನೋಟ್ ಮಾಡ್ಕೋಬೋದು. ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದನ್ನೇ ಇಲ್ಲಿ ನಾನು ಏನು ಮಾಡೀನಿ, ರಿಟರ್ನಲ್ಲಿ ನಿಮಗೆ ಆನ್ಸರನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಕಷ್ಟ ಆಗಬಾರ್ದು ಸೊ ಬರೀಲಿಕ್ಕೆ ಸಹ. ಸರಿ ಗಮನಿಸಿದ್ರಿ ಅನ್ಕೋತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.